ನಿಂತರೂ ಅದರ ಪರಿಣಾಮಗಳಿಂದ ಚೇತರಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕು ಅಂತ ತಜ್ಞರು ಹೇಳ್ತಾರೆ. ಅನುಭವ ಕರಾವಳಿಯ ಮೀನುಗಾರರಿಗೆ ಆಗಿದೆ. ಸೀಮೆ ಎಣ್ಣೆ ಬಳಸಿರುವಂತ ಸಾಂಪ್ರದಾಯಿಕ ಬೋಟ್ಗಳಿಗೆ ಸಂಕಷ್ಟ ಎದುರಾಗಿದೆ. ಸದ್ಯ ಪೆಟ್ರೋಲ್ಗಿಂತಲೂ ಹೆಚ್ಚಿನ ದರದಲ್ಲಿ ಸೀಮೆ ಎಣ್ಣೆ ಸಿಗ್ತಾ ಇದೆ. ಇದು ಸಾಂಪ್ರದಾಯಿಕ ಮೀನುಗಾರರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಅದೆಷ್ಟೇ ಯಾಂತ್ರೀಕೃತ ಮೀನುಗಾರಿಕೆ ಅಭಿವೃದ್ಧಿ ಆಗಿದ್ದರೂ ಕೂಡ ಇವತ್ತಿನ ದಿನಗಳಲ್ಲೂ ಕೂಡ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಸಾವಿರಾರು ಮೀನುಗಾರರು ಅವಲಂಬಿಸಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂತಹ ನಾಡದೋಣಿಗಳು ಈ ಮಧ್ಯಪ್ರಾಚ್ಯ ಯುದ್ಧದ ನಂತರ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿವೆ ಅಂತಲೇ ಹೇಳಬೇಕು. ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಯುದ್ಧದ ನಂತರ ನಾವು ನೋಡಿದ್ದೇವೆ. ಅದು ಪೆಟ್ರೋಲ್ ಸಮಸ್ಯೆ, ಡೀಸೆಲ್ ಸಮಸ್ಯೆ, ಹೀಗೆ ನಾವು ಅನೇಕ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದ್ದೇವೆ. ಅದರಲ್ಲೂ ಕೂಡ ಗ್ಯಾಸ್ ಸಮಸ್ಯೆಯಿಂದ ಇಡೀ ದೇಶದಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇವೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಇನ್ನೊಂದು ಮುಖ್ಯ ವಿಚಾರ ಇಲ್ಲಿ ಏನು ಅಂದರೆ ಸೀಮೆ ಎಣ್ಣೆಯ ಕೊರತೆ ಅನ್ನುವಂಥದ್ದು. ಈಗ ದಿನಬಳಕೆಯಲ್ಲಿ ಗ್ಯಾಸ್ ಬಂದ ನಂತರ ಗೃಹ ಬಳಕೆಯಲ್ಲಿ ಸೀಮೆ ಎಣ್ಣೆಯನ್ನು ಬಳಸೋದು ಭಾಳ ಕಡಿಮೆ ಆಗಿದೆ ನಿಜ. ಆದರೆ ಮೀನುಗಾರಿಕೆಗೆ ಇವತ್ತಿಗೂ ಕೂಡ ಸೀಮೆ ಎಣ್ಣೆಯನ್ನು, ಅದರಲ್ಲೂ ಮುಖ್ಯವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಹೇರಳವಾದ ಸೀಮೆ ಎಣ್ಣೆಯನ್ನು ಬಳಸಲಾಗ್ತಾ ಇದೆ. ಆದರೆ ಎಲ್ಲಿಗೆ ಪರಿಸ್ಥಿತಿ ಬಂದಿದೆ ಅಂದರೆ ಸೀಮೆ ಎಣ್ಣೆಯ ದರ ಅನ್ನುವಂಥದ್ದು ಇದೆಯಲ್ಲ, ಅದು ಪೆಟ್ರೋಲ್ ದರಕ್ಕಿಂತಲೂ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಅನ್ನುವಂಥದ್ದು. ಅಂದರೆ ಕೈಗಾರಿಕಾ ಉದ್ದೇಶಗಳಿಗೆ ಬಳಸುವಂಥ ಸೀಮೆ ಎಣ್ಣೆಯ ದರವನ್ನು ನಾವು ಗಮನಿಸೋದಾದರೆ 150 ರೂಪಾಯಿವರೆಗೂ ಕೂಡ ಹೋಗಿದೆ ಅಂತ. ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಮೀನುಗಾರಿಕೆಯ ವಿಚಾರವನ್ನು ತೆಗೆದುಕೊಂಡ್ರೆ ಅಲ್ಲಿ ಅವರ ಸೊಸೈಟಿಗಳಿಗೆ 149 ರೂಪಾಯಿ 18 ಪೈಸೆಗೆ ಸೀಮೆ ಎಣ್ಣೆ ಬರ್ತಾ ಇದೆ ಅಂತ. ಸೊ 35 ರೂಪಾಯಿ ಸಬ್ಸಿಡಿ ಇದೆ. 35 ರೂಪಾಯಿ ಸಬ್ಸಿಡಿ ಅಂದರೆ 114 ರೂಪಾಯಿ 18 ಪೈಸೆಗೆ ಆ ಒಂದು ಸೀಮೆ ಎಣ್ಣೆಯನ್ನು ಸಪ್ಲೈ ಮಾಡಲಾಗುತ್ತೆ. ಆ ಸೀಮೆ ಎಣ್ಣೆಯನ್ನು ಬಳಸಿಕೊಂಡು ಮೀನುಗಾರಿಕೆಯನ್ನು ನಡೆಸ್ತಾರೆ. ಸೊ ನಾವು ನೋಡ್ಬೋದು ಪೆಟ್ರೋಲ್ ದರಕ್ಕಿಂತಲೂ ಕೂಡ ಸಬ್ಸಿಡಿ ಕೊಟ್ಟ ನಂತರವೂ ಕೂಡ ಪೆಟ್ರೋಲ್ ದರಕ್ಕಿಂತಲೂ ಹೆಚ್ಚಿನ ದರ ಸೀಮೆ ಎಣ್ಣೆಗೆ ಆಗಿದೆ ಅನ್ನುವಂಥದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಮತ್ತು ನಾಡದೋಣಿಗಳು ಸಾಂಪ್ರದಾಯಿಕ ಮೀನುಗಾರಿಕೆ ಒಂದು ಹಂತಕ್ಕೆ ಸ್ಥಗಿತಗೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಕೈಗಾರಿಕೆಗಳಿಗೆ ಬಳಸುವಂಥ ಸೀಮೆ ಎಣ್ಣೆ ಪ್ರತಿ ಲೀಟ್ರಿಗೆ 150 ರೂಪಾಯಿವರೆಗೆ ಆಗಿರುವಂಥದ್ದೇ ಭಾಳ ದೊಡ್ಡ ಹೊರೆಯಾಗಿ ಮಾರ್ಪಟ್ಟಿದೆ ಅನ್ನುವಂಥದ್ದು. ಉಡುಪಿಯ ಮಲ್ಪೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು. ಈ ಬಂದರಿನಲ್ಲಿ ಏನಿಲ್ಲ ಅಂದರೂ ಸುಮಾರು 1700 ನಾಡದೋಣಿಗಳು ಸೀಮೆ ಎಣ್ಣೆಯನ್ನು ಬಳಸ್ತಾ ಇವೆ. ಇವರಿಗೆಲ್ಲ ನೀವು ಪೆಟ್ರೋಲಿಗೆ ಬದಲಾಯಿಸ್ಕೊಳ್ಬೇಕು ಅಂತ ಈ ಹಿಂದೆ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಇಂಜಿನನ್ನು ಬದಲಾಯಿಸಬೇಕಾಗುತ್ತೆ. ಅದಕ್ಕೂ ಕೂಡ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಆದರೆ ಸುಮಾರು 1700 ದೋಣಿಗಳು ಈ ಭಾಗದಲ್ಲಿ, ಮಲ್ಪೆ ಭಾಗದಲ್ಲಿ ಇನ್ನೂ ಕೂಡ ಸೀಮೆ ಎಣ್ಣೆಯನ್ನೇ ಅವಲಂಬಿಸಿ ಮೀನುಗಾರಿಕೆಯನ್ನು ನಡೆಸ್ತಾ ಇರುವಂಥದ್ದು. ಸೊ ಆ ಎಲ್ಲ ಒಂದು ದೋಣಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಬೈಂದೂರು, ಉಪ್ಪುಂದ ಮುಂತಾದ ಪರಿಸರದಲ್ಲಿ, ಬಹಳ ಮುಖ್ಯವಾಗಿ ಕಾರವಾರ ಭಾಗದಲ್ಲಿ ಅತಿ ಹೆಚ್ಚು ದೋಣಿ ಸೀಮೆ ಎಣ್ಣೆಯನ್ನು ಅವಲಂಬಿಸಿರುವುದರಿಂದ ಈ ಒಂದು ಮಧ್ಯಪ್ರಾಚ್ಯ ಯುದ್ಧದ ನಂತರದ ಈ ದರ ಏರಿಕೆ ಏನಿದೆ ಇದು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಇದಕ್ಕಿರುವಂಥ ಪರಿಹಾರ ಅಂದರೆ ಈಗಾಗಲೇ ಸರ್ಕಾರ ಏನು ಸೂಚನೆ ಕೊಟ್ಟಿದೆ, ಇಂಜಿನನ್ನು ಪೆಟ್ರೋಲಿಗೆ ಬದಲಾಯಿಸಿಕೊಳ್ಳಿ ಅಂತ. ಅದನ್ನು ಆದ್ಯತೆಯ ಮೇರೆಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಪದೇ ಪದೇ ಬಂದಾಗ ಒಂದಿಷ್ಟು ಮೀನುಗಾರರು ನಿರಾಳ ಆಗಬಹುದು ಅನ್ನುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.